ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಪ್ರಯಾಣ ಶುರುವಾಗಿದ್ದು ಕುಣಿಗಲ್ಲಿಂದ ಕನಕಪುರಕ್ಕೆ ಯಾಕೆ ಅಂತೀರಾ? ಮಕ್ಕಳು ಡ್ಯಾನ್ಸ್ ಕಾಂಪಿಟೇಷನಲ್ಲಿ ಸೆಲೆಕ್ಟ್ ಆಗಿದ್ರು. ಕನಕೋತ್ಸವದಲ್ಲಿ ಡ್ಯಾನ್ಸ್ ಮಾಡಲಿಕ್ಕೋಸ್ಕರ ಕನಕಪುರಕ್ಕೆ ಹೋಗ್ತಾ ಇದ್ದೀವಿ. ಎಷ್ಟು ದೊಡ್ಡ ಸ್ಟೇಜ್ ಸಿಕ್ಕಿದೆ ಮಕ್ಕಳಿಗೆ ಅಂತ ಸಿಕ್ಕಾಪಟ್ಟೆ ಖುಷಿ ಇದೆ. ಇದು ಒಂಥರ ಕಾಂಪಿಟೇಷನ್ಗೆ ಹೋಗ್ತಿದ್ದೀವಿ ಅಂತ ಅನಿಸ್ತಾ ಇರಲಿಲ್ಲ, ಎಲ್ಲೋ ಟ್ರಿಪ್ ಹೋಗ್ತಾ ಇದ್ದೀವಿ ಅಂತ ಅನಿಸ್ತಾ ಇತ್ತು. ಮಕ್ಕಳ ಜೊತೆ ಪೇರೆಂಟ್ಸು, ಮಾಸ್ಟರ್ ಎಲ್ಲ ಬಸ್ ಮಾಡಿಕೊಂಡು ತುಂಬಾ ಜಾಲಿಯಾಗಿ ಸಕ್ಕತ್ತಾಗಿತ್ತು. ಸೊ ಟಿಫನ್ ಎಲ್ಲ ಮಾಡ್ಕೊಂಬಂದಿದ್ವಿ. ಹಾಗಾಗಿ ಮಾಗಡಿ ಹತ್ರ ಒಂದು ಸ್ಟಾಪ್ ಹಾಕಿ ಎಲ್ರಿಗೂ ಕೂಡ ಟಿಫನ್ ತಿನ್ನಿಸ್ತಾ ಇದ್ದೀವಿ. ಮಕ್ಕಳಿಗೆ ಸ್ಟ್ರೆಂತ್ ಬೇಕಲ್ಲ ಡ್ಯಾನ್ಸ್ ಮಾಡಲಿಕ್ಕೆ. ಹಾಗಾಗಿ ಎಲ್ಲರೂ ಟಿಫನ್ ಮುಗಿಸ್ಕೊಂಡು SRS ಬೆಟ್ಟಕ್ಕೆ ಹೋದ್ವಿ. ಅಷ್ಟು ದೂರ ಹೋಗಿದ್ದೀವಿ, ದೇವ್ರ ದರ್ಶನ ಮಾಡದೆ ಬರೋಕ್ಕಾಗುತ್ತಾ ಅಂದ್ಬಿಟ್ಟು ಫಸ್ಟು ದೇವ್ರ ದರ್ಶನ ಮಾಡ್ಕೊಂಡ್ವಿ. ಬೆಟ್ಟ ಹತ್ಸೋದು ಬೇಡ, ಟಯರ್ಡ್ ಆಗ್ತಾರೆ ಅಂತ ಅಂದ್ಕೊಂಡ್ವಿ. ಆದರೆ ಮಕ್ಕಳು ಸ್ಟ್ರೆಂತ್ ನೋಡಿ ನಾವೇ ಶಾಕ್ ಆಗಿಬಿಟ್ವಿ. ಅಷ್ಟು ಚೆನ್ನಾಗಿ ಬೆಟ್ಟ ಹತ್ತಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡ್ರು. ನಾನು ಬೆಟ್ಟ ಹತ್ತಿದ ವೀಡಿಯೋನ ಇನ್ನೊಂದು ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಎಲ್ಲ ಮುಗಿಸ್ಕೊಂಡು ಮತ್ತೆ ಟೈಮ್ ಆಗುತ್ತೆ ಡ್ಯಾನ್ಸ್ಗೆ ಅಂದ್ಬಿಟ್ಟು ಇವಾಗ ಮತ್ತೆ ಕನಕಪುರದ ಕಡೆಗೆ ಟ್ರಾವೆಲ್ನ ಸ್ಟಾರ್ಟ್ ಮಾಡ್ದೋ. ಸೊ ಕನಕಪುರ ರೀಚ್ ಆದ್ವಿ. ಅಲ್ಲಿ ಡ್ಯಾನ್ಸ್ ಟೀಮ್ಸ್ನ ನೋಡಿ ಅಬ್ಬಬ್ಬಾ ಎಷ್ಟು ಟೀಮ್ಸ್ ಇದೆ ಅಂತ ಶಾಕ್ ಆದ್ವಿ. ಅಷ್ಟು ಜನ ಬಂದಿದ್ರು. ಎಷ್ಟು ದೊಡ್ಡ ವೇದಿಕೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ನಮ್ಮ ಮಕ್ಳಿಗೆ ಈ ಸ್ಟೇಜ್ ಸಿಕ್ಕಿದ್ದು ಸಿಕ್ಕಾಪಟ್ಟೆ ಖುಷಿ ಇದೆ. ಮಕ್ಕಳನ್ನೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ನಮ್ಮದು ಡ್ಯಾನ್ಸ್ ಕೂಡ ಅನೌನ್ಸ್ ಆಯಿತು. ಸೊ ಹೋಗಿ ಡ್ಯಾನ್ಸ್ ಮುಗಿಸಿ ಆಮೇಲೆ ರಾತ್ರಿ ಅಲ್ಲೇ ಊಟ ಮುಗಿಸ್ಕೊಂಡು ಪ್ರೈಸ್ ಅನೌನ್ಸ್ ಮಾಡೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ನಮ್ಮ ಜರ್ನಿ ಮತ್ತೆ ಕುಣಿಗಲ್ ಕಡೆಗೆ ಸ್ಟಾರ್ಟ್ ಮಾಡಿದ್ವಿ. ಇಷ್ಟ ಆದರೆ ಲೈಕ್ ಮಾಡಿ.